ಶಾಸಕ ಮುನಿರತ್ನಗೆ ಇವತ್ತು ಡಬಲ್ ಟ್ರಬಲ್. ಯಾವ ತರ? ಒಂದು ಕಡೆ ಬೇಲ್ ಭವಿಷ್ಯ ಇವತ್ತು ಕೋರ್ಟ್ ಅಲ್ಲಿ ನಿರ್ಧಾರವಾಗ್ಬಿಡುತ್ತೆ. ಇದರ ಬೆನ್ನಲ್ಲೇ ರೇಪ್ ಕೇಸ್ ಕೂಡ ದಾಖಲಾಗಿದೆ ನಿನ್ನೆ. ಹಾಗಾಗಿ ಡಬಲ್ ಟೆನ್ಷನ್ ನಲ್ಲಿ, ಟ್ರಬಲ್ ನಲ್ಲಿ ಮುನಿರತ್ನ ಇದ್ದಾರೆ. ಸದ್ಯಕ್ಕೆ ಜೈಲಲ್ಲಿರುವಂತ ಮುನಿರತ್ನ ಅವ್ರಿಗೆ ಈ ಎರಡೂ ವಿಷಯವಾಗಿ ಢವ ಢವ ಶುರುವಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಮೊದಲಿಗೆ ದಾಖಲಾದಂತ ಕೇಸ್ಗಳು ಜೀವ ಬೆದರಿಕೆ, ಜಾತಿ ನಿಂದನೆ. ಈಗ ಮತ್ತೊಂದು ಕೇಸ್ ದಾಖಲಾಗಿದೆ, ನಿನ್ನೆ ರಾತ್ರಿ ದಾಖಲಾಗಿರೋದು, ಅದು ರೇಪ್ ಕೇಸ್. ಹಾಗಾದ್ರೆ ಸಂತ್ರಸ್ತೆಯ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ? ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ರೇಪ್ ಕೇಸ್ ಅನ್ನ ಆಕೆ ಕೊಟ್ಟಿದ್ದಾರೆ. ಕಗ್ಗಲೀಪುರ ಠಾಣೆಯಲ್ಲಿ ಸಂತ್ರಸ್ತೆ ಬಂದು ದೂರನ್ನ ದಾಖಲು ಮಾಡಿದ್ದಾರೆ. ದೂರಿನಲ್ಲಿ ಏನಿದೆ ಹಾಗಾದ್ರೆ? ಖಾಸಗಿ ರೆಸಾರ್ಟ್ನಲ್ಲಿ ತನ್ನ ಮೇಲೆ ಮುನಿರತ್ನ ಸೇರಿದಂತೆ 7 ಜನ ಅತ್ಯಾಚಾರ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ. ಯಾವಾಗಾಗಿದ್ದು ಈ ಅತ್ಯಾಚಾರ ಹಾಗಾದ್ರೆ? ಕೋವಿಡ್ ಸಂದರ್ಭದಲ್ಲಿ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಶಾಸಕ ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಇನ್ನೊಂದು ಜಾತಿ ನಿಂದನೆ ಕೇಸಲ್ಲಿ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ಸೊ ಇವತ್ತು ಕೋರ್ಟ್ ನಿಂದ ಭವಿಷ್ಯ ನಿರ್ಧಾರವಾಗುತ್ತೆ, ಆದೇಶ ಪ್ರಕಟ ಆಗುತ್ತೆ. ಒಟ್ಟಲ್ಲಿ ಬೇಲ್ ನಿರೀಕ್ಷೆಯಲ್ಲಿದ್ದಂತ ಮುನಿರತ್ನಗೆ ಈಗ ಹೊಸದಾಗಿ ರೇಪ್ ಸಂಕಷ್ಟ ಶುರುವಾಗಿದೆ. ಬೇಲ್ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಇದನ್ನ ಯಾವ ತರ ಕನ್ಸಿಡರ್ ಮಾಡುತ್ತೆ? ಈ ರೇಪ್ ಕೇಸ್ ಜೊತೆಗೆ ದಾಖಲಾಗಿರುವಂತ ಎಫ್ಐಆರ್ ಯಾವ ತರ ಸಂಕಷ್ಟವನ್ನ ಮುನಿರತ್ನಗೆ ತಂದೊಡ್ಡುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಒಂದ್ ಕಡೆ ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಕೇಸಲ್ಲಿ ವಿಚಾರಣೆ ನಡೀತಿರುವಾಗ ಜೈಲಲ್ಲಿ ಮುನಿರತ್ನ ಇರುವಂತ ಈ ಹಂತದಲ್ಲೇನೆ ಮಹಿಳೆ ಬರ್ತಾರೆ, ತನ್ನ ಮೇಲೆ ರೇಪ್ ಆಗಿದೆ ಕೊರೋನಾ ಟೈಮ್ನಲ್ಲಿ ಅಂತ ದೂರನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಅನುಮಾನಗಳು, ಪ್ರಶ್ನೆಗಳಂತೂ ಉದ್ಭವ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಒಂದಾದ್ಮೇಲೆ ಒಂದು ಟ್ರಬಲ್ ಅನ್ನ ಮುನಿರತ್ನ ಫೇಸ್ ಮಾಡಬೇಕಾಗಿದೆ ಅಂತ ಸಿಚುವೇಶನ್ ಅಲ್ಲಿ ಅವ್ರು ಬಂದಿದ್ದಾರೆ. ಜೈಲಲ್ಲಿರುವಂತ ಮುನಿರತ್ನ ಅವ್ರಿಗೆ ಜಾತಿ ನಿಂದನೆ ಕೇಸಲ್ಲಿ ಇವತ್ತು ಬೇಲ್ ಸಿಗುತ್ತಾ ಅನ್ನೋ ಕುತೂಹಲದ ಮಧ್ಯದಲ್ಲಿ ಆಲ್ ಆಫ್ ಸಡನ್ ಒಂದು ರೇಪ್ ಕೇಸ್ ದಾಖಲಾಗಿದೆ. ಸಂತ್ರಸ್ತೆ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಈ ಕೇಸ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು? ಶರ್ಮಿತಾ, ಆರ್ ನಗರದ ಶಾಸಕ ಮುನಿರತ್ನಗೆ ಒಂದರ ಮೇಲೊಂದು ಸಂಕಷ್ಟಗಳು ಎದುರಾಗ್ತಿರುವಂತದ್ದು. ಯಾಕಂದ್ರೆ ಮುನಿರತ್ನ ವಿರುದ್ಧ ಈಗಾಗಲೇ 2 ಎಫ್ಐಆರ್ ಗಳು ದಾಖಲಾಗಿರುವಂತದ್ದು. ಒಂದು ಜಾತಿ ನಿಂದನೆ, ಮತ್ತೊಂದು ಬ್ಲಾಕ್ ಮೇಲ್ ಪ್ರಕರಣ ಮತ್ತು ಜೀವ ಬೆದರಿಕೆ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿತ್ತು. ಈ ಒಂದು ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಜಾತಿ ನಿಂದನೆಯಲ್ಲಿ ವಾದ ಪ್ರತಿವಾದ ಆಲಿಸಿದಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನ ಕಾಯ್ದಿರಿಸಿತ್ತು. ಒಂದು ವೇಳೆ ಏನಾದ್ರೂ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತ ಒಂದು ಟೆನ್ಷನ್ ಕೂಡ ಅಷ್ಟೇ ಮುನಿರತ್ನಗಿರುವಂತಹ ಬೆನ್ನಲ್ಲೇ ನಿನ್ನೆ ರಾತ್ರಿ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಸಂತ್ರಸ್ತೆ ಓರ್ವಾಕೆ ಮುನಿರತ್ನ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನಂತ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಗ್ಗಲೀಪುರ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಂತ್ರಸ್ತೆಯಿಂದ ಸುದೀರ್ಘವಾದಂತಹ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂತದ್ದು. ಆ ಒಂದು ಹೇಳಿಕೆ ಸಂದರ್ಭದಲ್ಲಿ ಸಂತ್ರಸ್ತೆ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಹೇಳಿದ್ದಾರೆ. ಅದರಲ್ಲೂ ಕೂಡ 2020ರಿಂದ 2022ರ ಅವಧಿಯಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದರೆ, ಅತ್ಯಾಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಒಂದು ವಿಡಿಯೋ ಚಿತ್ರೀಕರಣವನ್ನ ಮುಂದಿಟ್ಕೊಂಡು ಪದೇ ಪದೇ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡ್ಕೊಂಡೇ ಬರ್ತಿದ್ದಾರೆ. ಒಂದ್ ವೇಳೆ ಏನಾದ್ರೂ ನಾನು ಇದಕ್ಕೇನಾದ್ರೂ ಅಬ್ಜೆಕ್ಷನ್ ಮಾಡಿದ್ರೆ ನನ್ನ ಒಂದು ವಿಡಿಯೋಗಳನ್ನ ನನ್ನ ಗಂಡ ಮತ್ತು ಮಕ್ಕಳಿಗೆ ತೋರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಈಗಾಗಲೇ ಒಂದು ಸಂತ್ರಸ್ತ ಮಹಿಳೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಗ್ಗಲೀಪುರ ಪೊಲೀಸರು ಕೂಡ ಅಷ್ಟೇ ಇವತ್ತು ಜಾಮೀನಿನ ಆದೇಶ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಒಂದು ಮುಂದಿನ ಸ್ಟೆಪ್ ಅನ್ನ ಇಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಇವತ್ತೇನಾದ್ರೂ 11:30 ಟೈಮ್ಗೆ ಏನಾದ್ರೂ ಜಾಮೀನ್ ಏನಾದ್ರೂ ಮುನಿರತ್ನಗೆ ಕೊಟ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ರಿಲೀಸ್ ಆಗ್ತಿದ್ದಂತ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದ ಬಳಿಯೇ ಅರೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಬೇಲ್ ಪಿಟಿಷನ್ ರಿಜೆಕ್ಟ್ ಆಯ್ತು ಅನ್ನಂತ ಸಂದರ್ಭದಲ್ಲಿ ಬಾಡಿ ವಾರೆಂಟ್ ನ ಮುಖಾಂತರವಾಗಿ ಮುನಿರತ್ನ ಅವ್ರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡಲು ಕೂಡ ಮುಂದಾಗ್ತಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಬೇಲ್ ಸಿಕ್ಕಿದ್ರೂ ಕೂಡ ಸಂಕಷ್ಟನೇ, ಸಿಕ್ಕಿಲ್ಲ ಅಂದ್ರೂ ಕೂಡ ಅಷ್ಟೇ ಮುನಿರತ್ನಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಲಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಮಂಜು, ಈಗ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಯಾವೆಲ್ಲ ಸೆಕ್ಷನ್ಗಳ ಮೇಲೆ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ? ಮುನಿರತ್ನ ಸೇರಿದಂತೆ 7 ಜನ ಕೊರೋನಾ ಟೈಮ್ನಲ್ಲಿ ತನ್ನ ಮೇಲೆ ರೇಪ್ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಅಂತ ಆಕೆ ಆರೋಪ ಮಾಡಿದ್ದಾರೆ. ಈಗ ಮುನಿರತ್ನ ಸರಿ, ಉಳಿದಂತವ್ರು ಯಾರು?
ಶರ್ಮಿತೆಯಲ್ಲಿ ಪ್ರಮುಖವಾಗಿ ಒಟ್ಟು 7 ಜನರ ವಿರುದ್ಧ ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿರುವಂತದ್ದು. ಮುನಿರತ್ನ ಮತ್ತು ಮುನಿರತ್ನವರ ಗನ್ಮ್ಯಾನ್ ಸೇರಿದಂತೆ ಮುನಿರತ್ನ ಜೊತೆ ಇದ್ದಂತಹ ಮತ್ತೊಂದಷ್ಟು ಜನರನ್ನು ಕೂಡ ಈಗಾಗಲೇ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೆಕ್ಷನ್ಸ್ ಅನ್ನ ಅದರಲ್ಲಿ ಆಡ್ ಮಾಡ್ಕೊಂಡಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ 354 ಅಂದ್ರೆ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು 376 ಯಾಕಂದ್ರೆ ಇದೆಲ್ಲವೂ ಕೂಡ 2020-22 ಅವಧಿಯಲ್ಲಾಗಿದ್ದಂತ ಕಾರಣಕ್ಕೋಸ್ಕರ ಐಪಿಸಿ ಸೆಕ್ಷನ್ ಗಳನ್ನ ಆಡ್ ಮಾಡಿರುವಂತಹದ್ದು. ಲೈಂಗಿಕ ದೌರ್ಜನ್ಯದ ಸೆಕ್ಷನ್ ಅನ್ನ ಆಡ್ ಮಾಡ್ಕೊಂಡಿದ್ದಾರೆ, ಅತ್ಯಾಚಾರದ ಪ್ರಕರಣವನ್ನು ಆಡ್ ಮಾಡ್ಕೊಂಡಿದ್ದಾರೆ ಮತ್ತು 506 ಮತ್ತು 504 ಅಂದ್ರೆ ಜೀವ ಬೆದರಿಕೆ ಹಾಕಿರುವಂತಹ ಪ್ರಕರಣವನ್ನು ಕೂಡ ಆಡ್ ಮಾಡ್ಕೊಂಡಿರುವಂತಹದ್ದು. ಇದರ ಜೊತೆಗೆ ತನಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಸೆಕ್ಷನ್ ಗಳನ್ನು ಕೂಡ ಆಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಏನು ಅತ್ಯಾಚಾರ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡಿದ್ರೆ ಅದೇ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಪದೇ ಪದೇ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದರೆ, ಈ ಒಂದು ಅತ್ಯಾಚಾರದ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ನನ್ನನ್ನ ಮುಗಿಸ್ತೀನಿ ಅಂತಾನು ಕೂಡ ನನಗೆ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆಕೆ ಆರೋಪ ಮಾಡಿರುವಂತಹದ್ದು. ಸದ್ಯಕ್ಕೆ ಆಕೆ ಆರೋಪ ಮಾಡಿರುವಂತೆ ಮತ್ತು ಆಕೆ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಅದಕ್ಕೆ ಪೂರಕವಾಗಿ ಸುಮಾರು 8 ರಿಂದ 9 ಸೆಕ್ಷನ್ ಗಳನ್ನು ಈಗಾಗಲೇ ಕಗ್ಗಲೀಪುರ ಪೊಲೀಸರು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಇವತ್ತು ಆ ಒಂದು ಸಂತ್ರಸ್ತೆಯನ್ನ ಬಹುತೇಕ ಎಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಯಿತು ಅನ್ನುವಂತ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದು 2020 ರಿಂದ 22 ಅವಧಿಯಲ್ಲಾಗಿದ್ದಂತಹ ಕಾರಣಕ್ಕೋಸ್ಕರ ಬಹುತೇಕ ಸಾಕ್ಷ್ಯಾಧಾರಗಳು ಕೊರತೆ ಆಗಬಹುದು. ಆ ಒಂದು ಕಾರಣಕ್ಕೋಸ್ಕರನೇ ಆ ಸಂತ್ರಸ್ತೆಯನ್ನ ಖುದ್ದಾಗಿ ಕರ್ಕೊಂಡೋಗಿ ಎಲ್ಲಿ ಮಹಜರು ಮಾಡಬೇಕು ಅಲ್ಲಿ ಮಹಜರು ಪ್ರಕ್ರಿಯೆಗಳನ್ನು ಕೂಡ ಬಹುತೇಕ ಇವತ್ತು ಮುಕ್ತಾಯ ಮಾಡ್ಕೊಂತಾರೆ. ಇನ್ನೊಂದು ಕಡೆ ಇವತ್ತು ಮುನಿರತ್ನವರನ್ನ ಬಾಡಿ ವಾರೆಂಟ್ ನ ಮುಖಾಂತರವಾಗಿ ಕಸ್ಟಡಿಗೆ ತಗೊಳ್ಳೋದ ಅಥವಾ ಏನಾದ್ರೂ ಜಾತಿ ನಿಂದನೆ ಪ್ರಕರಣದಲ್ಲಿ ಏನೋ ಆದೇಶ ಕಾಯ್ದಿರಿಸಲಾಗಿತ್ತು ಅದರಲ್ಲಿ ಏನಾದ್ರೂ ಇವತ್ತೇನಾದ್ರೂ ಅವರಿಗೆ ಬೇಲ್ ಆಯ್ತು ಅನ್ನೋ ಪಕ್ಷದಲ್ಲಿ ರಿಲೀಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡ್ಕೊಳ್ಳೋದ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಚಿಂತನೆಯನ್ನ ಮಾಡ್ತಿದ್ದಾರೆ. ಬಹುತೇಕ ಒಂದು 11-12 ಗಂಟೆಗೆ ಎಕ್ಸಾಕ್ಟ್ ಆಗಿ ಕಗ್ಗಲೀಪುರ ಪೊಲೀಸರ ನಡೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನಾದ್ರೂ ಆರ್ಡರ್ಸ್ ರಿಸರ್ವ್ ಆಗಿತ್ತು, ಆ ಒಂದು ಆದೇಶದಂತೆ ಏನಾದ್ರೂ ಬೇಲೆ ಅಂದ್ರೆ ರಿಜೆಕ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ನಲ್ಲಿ ಬಾಡಿ ವಾರೆಂಟ್ ಅನ್ನು ಹಾಕೊಂತಾರೆ. ಅಂದ್ರೆ ಈ ರೀತಿಯಾದಂತಹ ಪ್ರಕರಣದ ಆರೋಪಿಯನ್ನ ನಾವು ವಿಚಾರಣೆ ಮಾಡುವಂತ ಸಲುವಾಗಿ ನಮಗೆ ಆತ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂತಹ ಕಾರಣಕ್ಕೋಸ್ಕರ ನಮಗೆ ಬಾಡಿ ವಾರೆಂಟ್ ನ ಮುಖಾಂತರವಾಗಿ ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂತಾರೆ. ಒಂದ್ ವೇಳೆ ಏನಾದ್ರೂ ಮುನಿರತ್ನ ಏನಾದ್ರೂ ಇವತ್ತು ಬೇಲ್ ಸಿಕ್ಕಿ ಏನಾದ್ರೂ ರಿಲೀಸ್ ಆಗ್ತಿದ್ರೆ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಮುನಿರತ್ನವರನ್ನ ಅರೆಸ್ಟ್ ಮಾಡ್ಕೊಂತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದಾದಂತ ಬಳಿಕ ನೇರವಾಗಿ ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಈ ಒಂದು ಸಂತ್ರಸ್ತೆ ಕೊಟ್ಟಂತ ಮತ್ತು ಸಂತ್ರಸ್ತೆ ಹೇಳಿರುವಂತಹ ಆರೋಪಗಳೇನಿತ್ತು ಆ ಆರೋಪಗಳಿಗೆ ಪೂರಕವಾಗಿ ಅವರನ್ನ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸಂತ್ರಸ್ತೆ ಕೊಟ್ಟಿರುವಂತಹ ಕೇವಲ ಒಂದು ಸ್ಥಳದಲ್ಲಿ ಅತ್ಯಾಚಾರ ಆಗಿಲ್ಲ ಅನ್ನುವಂಥದ್ದು, ಒಂದು ರೆಸಾರ್ಟ್ ನಲ್ಲಿ ಅತ್ಯಾಚಾರ ಆಗಿದೆ ಅಂದ್ರೆ ಮತ್ತೊಂದು ಕಡೆ ಗೋಡೌನ್ ನಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಆ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕೇವಲ ಒಂದು ಸ್ಥಳ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಅಷ್ಟೇ ಮಹಜರು ಪ್ರಕ್ರಿಯೆಗಳನ್ನ ಮಾಡಬೇಕಾಗಿರುತ್ತೆ. ಸದ್ಯಕ್ಕೆ ಈ ಒಂದು ಕಡೆ ಒಂದು ಟೀಮ್ ನಿಂದ ಮಹಿಳೆಯನ್ನ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಮತ್ತೊಂದು ಟೀಮ್ ನಿಂದ ಆರೋಪಿ ಮುನಿರತ್ನ ಏನಿದೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಮಹಿಳೆ ಏನೆಲ್ಲ ಆರೋಪಗಳನ್ನ ಮಾಡಿ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದೆ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪ್ಲನೇಷನ್ ಕೇಳುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ, ತಮ್ಮೆಲ್ಲ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.